ಹಾಯ್ ಫ್ರೆಂಡ್ಸ್, ಆಲೂ ಪರಾಟ ಮಾಡೋ ವಿಧಾನ ನೋಡೋಣ. ಎಲ್ಲರಿಗೆ ಗೊತ್ತಿರೋ ರೆಸಿಪಿ, ಆದರೂ ನನ್ನ ಸ್ಟೈಲಲ್ಲಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಬಾಡಿಸ್ಕೊಳ್ಳೋಣ. ರಾಯಿ ಜೀರಾ ಹಾಕಿದ್ದೀನಿ ಎಣ್ಣೆಯಲ್ಲಿ. ಈರುಳ್ಳಿ ಹಾಕಿ ಕರಿಬೇವು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡು ಇದರಲ್ಲಿ ಉಪ್ಪು, ಖಾರ, ಅರಿಶಿಣ ಹಾಕಬೇಕು. ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಸಣ್ಣಗೆ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಆಲೂಗಡ್ಡೆ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಇದ್ದರೆ ಕೊತ್ತಂಬರಿನೂ ಹಾಕ್ಕೋಬೋದು. ಮಸಾಲೆಗಳು ಯಾರ್ಯಾರು ಇಷ್ಟ, ಧನಿಯಾ ಪುಡಿ, ಗರಂ ಮಸಾಲ ಇವೆಲ್ಲ ಹಾಕ್ಕೊಳ್ತಾರೆ. ನಾನು ಹಾಕ್ಕೊಂಡಿಲ್ಲ. ಖಾರ, ಉಪ್ಪು, ಅರಿಶಿಣ 3 ಹಾಕಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಬೇಕಿದ್ರೂ ಹೀಗೆ ಹಾಕ್ಕೋಬೋದು. ಈರುಳ್ಳಿ ಫ್ರೈ ಆಗುವಾಗ ಇದಕ್ಕೆ ಬಾಯ್ಲ್ಡ್ ಪೊಟ್ಯಾಟೊ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಥರ ಮಾಡಿ ಸೈಡ್ಗೆ ಇಟ್ಕೊಳ್ಬೇಕು. ಹಿಟ್ಟು ನಾದ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಗೋಧಿಟ್ಟು, ಅದನ್ನು ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿಕೊಂಡು ಈ ರೀತಿ ಕೈಯಿಂದ ಹೋಳಿಗೆ ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡಿಕೊಂಡು ಒಳಗಡೆ ಆಲೂ ಸ್ಟಫ್ ಇಟ್ಟು ಬಿಸಿ ಬಿಸಿ ಇದೆ, ಕೈ ಸುಡ್ತಾ ಇದೆ, ಹೀಗೆ ಲಟ್ಸ್ಕೊಳ್ಳಿ. ಸ್ವಲ್ಪ ಪಲ್ಯನೂ ತಣ್ಣಗೆ ಮಾಡ್ಕೊಳ್ಳಿ, ನಿಮಗೆ ತೊಂದರೆ ಆಗೋದಿಲ್ಲ. ಈ ರೀತಿ 2 ಕಡೆ ಚೆನ್ನಾಗಿ ಸುಟ್ಕೊಂಡ್ರೆ ಆಲೂಗಡ್ಡೆ ಪರಾಟ ರೆಡಿ. ಹೇಗಿದೆ ಅಂತ ಹೇಳಿ, ನೀವು ಮಾಡಿ ಟೇಸ್ಟ್ ಮಾಡಿ. ನಿಮ್ಮ ಅನಿಸಿಕೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.